ನಾಗಮಂಗಲದ ಹಲವು ಅಂಗಡಿಗಳಿಗೆ ಬೆಂಕಿ ಹೊತ್ಕೊಂಡು 40 ಗಂಟೆ ಕಳೆದರೂ ಇನ್ನೂ ಆರಿಲ್ಲ. ಆಟೋ, ಮೊಬೈಲ್, ಪಂಚರ್ ಶಾಪ್ನಲ್ಲಿ ಅಲ್ಲಲ್ಲಿ ಬೆಂಕಿ ಉರಿತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋ ಕೆಲಸದಲ್ಲಿ ತೊಡಗಿದ್ದಾರೆ. ನಾಗಮಂಗಲ ಗಲಭೆಗೆ ಆರ್ಎಸ್ಎಸ್ ಹುನ್ನಾರ ನಡೆಸಿದೆ. ಈ ಷಡ್ಯಂತ್ರಕ್ಕೆ ಬಿಜೆಪಿ ಜೆಡಿಎಸ್ನವರು ಕೈ ಜೋಡಿಸಿದ್ರು ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಮೈತ್ರಿ ನಾಯಕರ ಕುತಂತ್ರವನ್ನ ತಡೆಯುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಕ್ಸಸ್ ಆಗಿದೆ. ಇನ್ನು ಮೈಸೂರಲ್ಲೂ ಕೋಮು ಗಲಭೆ ಮಾಡೋಕೆ ಪ್ಲಾನ್ ಮಾಡಿದ್ರು, ಆದರೆ ವಿಫಲರಾಗಿದ್ದಾರೆ ಅಂತ ಮೈಸೂರಿನಲ್ಲಿ ಲಕ್ಷ್ಮಣ್ ದೂರಿದ್ದಾರೆ. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಮಂಡ್ಯ, ನಾಗಮಂಗಲ ಗಲಭೆ ಪ್ರಕರಣದ A1 ಆಗಿರುವಂತಹ ಕಿರಣ್ನ ಪೋಷಕರು ಪೊಲೀಸರ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಕಿರಣ್ ತಾಯಿ ಲತಾ, ನನ್ನ ಮಗ ಗಣೇಶ ಪ್ರತಿಷ್ಠಾಪನೆ ನೇತೃತ್ವವನ್ನ ವಹಿಸಿಕೊಂಡಿರಲಿಲ್ಲ, ಯಾರೋ ಮಾಡಿದ ಕೆಲಸಕ್ಕೆ ನನ್ನ ಮಗ ಬಲಿಪಶು ಆಗಿದ್ದಾನೆ ಅಂತ ಅಳಲು ತೋಡಿಕೊಂಡಿದ್ದಾರೆ. 2 ಗಂಟೆ ರಾತ್ರಿ ಬಂದಿದ್ದಾರೆ ಅಷ್ಟು ಮಾಡಕ್ಕೆ. ಬಂದು ಅವ್ರು ಏನು ಹೇಳಲಿಲ್ಲ, ಬಾಗಿಲು ತಟ್ಬಿಟ್ಟು ಕದ ತೆಗಿದಾರೆ, ಕದ ಅರೆಕಲ್ ತೊಗೊಂಡು ಮೀಡ್ತೀವಿ ಅಂತ ಅಂದರು. ಕದ ತೆಗ್ದ ತಕ್ಷಣ ಹೇಳ್ಕೊಂಡು ಹೋದ್ರು ಸರ್, ಹೊಡೆದ್ರು ಸರ್, ಇಲ್ಲೂ ಹೊಡೆದ್ರು. ಇಲ್ಲೇ 4-5 ಏಟು ಹೊಡೆದ್ರು, ಅಲ್ಲೊಂತ ಹೊಡೆದ್ರು, ಅಲ್ಲೂ ಕೆಳಗಡೆ ಅಲ್ಲೊಂತ ಹೊಡೆದವ್ರೆ, 3 ಹೊಡೆದವ್ರೆ ಸರ್. ಯಾಕಾಗಲ್ಲ, ಮಾಮೂಲಿ ಬಿಡೋಕೆ ಹೋಯ್ತಿದ್ರು ಬರ್ತಿದ್ರು ಅಷ್ಟೇ ಸರ್. ಇನ್ನೇನ್ಕೋ ಅವ್ರು ಮುಂದೆ ಹೊಡ್ಕೊಂಡು ಹೋಯ್ತಿರ್ಲಿಲ್ಲ ಅವರು. ಗಲಭೆ ಪೀಡಿತ ನಾಗಮಂಗಲಕ್ಕೆ ಶ್ರೀರಾಮ ಸೇನೆ ಸ್ಥಾಪಕ ಪ್ರಮೋದ್ ಮುತಾಲಿಕ್ ಭೇಟಿ ಕೊಡೋದಿತ್ತು, ಆದರೆ ಆ ಭೇಟಿ ರದ್ದಾಗಿದೆ. ಪೊಲೀಸರ ಸೂಚನೆಯ ಮೇರೆಗೆ ತಮ್ಮನ್ನ ಅಲ್ಲಿ ಹೋಗೋಕೆ ಬಿಟ್ಟಿಲ್ಲ, ತಮ್ಮ ಭೇಟಿಯನ್ನು ರದ್ದು ಮಾಡಿದ್ದಾರೆ. ನಾಗಮಂಗಲಕ್ಕೆ ನೀವು ಹೋಗೋದು ಬೇಡ, ಪರಿಸ್ಥಿತಿ ಹತೋಟಿಗೆ ಬಂದಿದೆ, ಸ್ವಲ್ಪ ದಿನ ಬಿಟ್ಟು ಹೋಗಿ ಅಂತ ಪೊಲೀಸರು ಹೇಳಿದ್ದಾರೆ ಅಂತ ಪ್ರಮೋದ್ ಮುತಾಲಿಕ್ ತಿಳಿಸಿದ್ದಾರೆ. ಹಾಗಾಗಿ ತಮ್ಮ ಭೇಟಿಯನ್ನು ಮುಂದೂಡಿದ್ದಾರೆ. ನಾಗಮಂಗಲದ ಗಲಭೆಯನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಮಹಾನಗರ ಗಣೇಶ ಉತ್ಸವ ಸಮಿತಿಯಿಂದ ಟೌನ್ ಹಾಲ್ ಬಳಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಆರಂಭವಾಗ್ತಾ ಇದ್ದಂತೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು. ಈ ವೇಳೆ ಪ್ರತಿಭಟನಾಕಾರರು ತಂದಿದ್ದ ಗಣೇಶ ಮೂರ್ತಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾಗಮಂಗಲಕ್ಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಭೇಟಿ ನೀಡಿದರು. ಅಧಿಕಾರಿಗಳಿಂದ ಗಲಭೆ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಇನ್ನು ಈ ವೇಳೆ ಬಿಜೆಪಿ SC ಮೋರ್ಚಾ ರಾಜ್ಯ ಅಧ್ಯಕ್ಷ ಸಿಮೆಂಟ್ ಮಂಜುನಾಥ್, ಶಾಸಕಿ ಭಾಗೀರಥಿ ಮರುಳ್ಯ, ಮಾಜಿ ಶಾಸಕ ಸಂಪಂಗಿ ಸೇರಿದಂತೆ ಹಲವು ಮುಖಂಡರು ಗಲಭೆಯಿಂದ ಉಂಟಾದ ಹಾನಿ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ರಾಮನಗರ ಮಾಗಡಿಯಲ್ಲಿ ಸಿಎಂ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದರು. 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಜೂನಿಯರ್ ಕಾಲೇಜಿನಲ್ಲಿ 7 ಕೋಟಿ ವೆಚ್ಚದಲ್ಲಿ ಆಡಿಟೋರಿಯಂ ನಿರ್ಮಾಣ ಕಾಮಗಾರಿ, ಹಾಲೋಹಳ್ಳಿಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ನಿರ್ಮಾಣ, ಹೈಟೆಕ್ ಗ್ರಂಥಾಲಯ ಕಾಮಗಾರಿ, ಜೂನಿಯರ್ ಕಾಲೇಜು ಕ್ರೀಡಾಂಗಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ಹಾಗೂ ಬಮೂಲ್ ಮಾಗಡಿ ನೂತನ ಶಿಬಿರ ಕಚೇರಿ, ಕ್ಷೀರಭವನ ಉದ್ಘಾಟನೆಯನ್ನು ಸಿಎಂ ಸಿದ್ದರಾಮಯ್ಯ ನೆರವೇರಿಸಿದರು. ಕೇಂದ್ರ ಸಚಿವರಾದ ಮೇಲೆ ಮೊದಲ ಬಾರಿಗೆ ವಿ ಸೋಮಣ್ಣ ಮೈಸೂರಿಗೆ ಭೇಟಿ ಕೊಟ್ಟರು. ಅಶೋಕಪುರಂ ರೈಲು ನಿಲ್ದಾಣ ವೀಕ್ಷಣೆ ಮಾಡಿದ್ರು. ಈ ವೇಳೆ ಕನ್ನಡ ಮಾತನಾಡದ ರೈಲ್ವೆ ಅಧಿಕಾರಿಗೆ ಕೇಂದ್ರ ಸಚಿವ ಸೋಮಣ್ಣ ಕ್ಲಾಸ್ ತಗೊಂಡಿದ್ದಾರೆ. 3 ತಿಂಗಳಲ್ಲಿ ಕನ್ನಡ ಕಲೀರಿ, ನಾನು ಮತ್ತೆ ಬರ್ತೀನಿ, ಆಗ ಕನ್ನಡದಲ್ಲೇ ಮಾತಾಡಬೇಕು ಅಂತ ಸೀನಿಯರ್ ಡಿವಿಷನಲ್ ಎಂಜಿನಿಯರ್ ಸಾವಂತ್ ಕುಮಾರ್ಗೆ ಕ್ಲಾಸ್ ತಗೊಂಡಿದ್ದಾರೆ. करने का पास कर्नाटक का कन्नड़ा बहुत ईजी, 3 रुपीज़ इन्वेस्ट 3 रुपीज़. आपके कितने ज्ञान आता है आप कोई बात थोड़ा वर्कआउट करिए. जी यार माता रहा
क्या कितने कन्नड़ सीखे समझने के थोड़ा थोड़ा बात कीजिए ಸ್ವಲ್ಪ ಇರಿ ನೀನು ಹೇಳೋದು ನನಗೆ ಗೊತ್ತಿದೆಯಪ್ಪ ನಾನು ಹೋಗಿ ಇವಾಗ ಹಿಂದಿ ಕಲಿತಾ ಇದ್ದಾರೆ ಮತ್ತೆ ಸ್ವಲ್ಪ ಅವ್ರು ಕಲ್ತ್ಕೋಬೇಕಿರಪ್ಪ ದೇಶ आप दो बस हुआ कितने किताब आप पढ़ पाए कन्नड़ क्या नहीं पढ़े नहीं क्या करते आधा घंटे आप वो तो आपको सीखते हैं हम ಮತ್ತೆ ಹಾಲಿನ ದರ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವನ್ನ ನೀಡಿದ್ದಾರೆ. ನಾನು ಇರೋದೇ ಬಡವರ ಪರವಾಗಿ, ಹೀಗಾಗಿ ಹಾಲಿನ ದರ ಹೆಚ್ಚಳ ಮಾಡಿ ರೈತರಿಗೆ ಕೊಡೋದು, ಎಷ್ಟು ದರ ಹೆಚ್ಚಳ ಮಾಡ್ತೀವೋ ಎಲ್ಲವನ್ನೂ ರೈತರಿಗೆ ಕೊಡೋಣ ಅಂತ ಮಾಗಡಿಯಲ್ಲಿ ಸಚಿವ ರಾಜಣ್ಣಗೆ ಸೂಚನೆ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಶುರು ಮಾಡಿತ್ತು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ. ಈಗ ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ. ಮಾಡ್ತಿದೆಯ ಅವ್ರಿಗೆ ಹೇಳ್ಸು ನೀನು. ಇಡೀ ರಾಜ್ಯದ ಜನ ಹೇಳಬೇಕು. ಅದು ಇನ್ನೊಂದು ರಾಜ್ಯನ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದೆಲ್ಲನೂ ರೈತರು ಕೂಡ 20 ನಿಮಿಷ ಅದು KMF ನವ್ರ ಜೊತೆ ಒಂದು ಮೀಟಿಂಗ್ ಮಾಡ್ತೀನಿ. ಅದಪ್ಪ ಮಾಡ್ತೀನಿ. 20 ಪೈಸೆ ಒಂದು ಸೊಸೈಟಿ ಲೀಟರ್ಗೆ ಕೊಡ್ತೀವಿ ಅಂತ ಹೇಳಿದ್ದೀವಿ, ಶುರು ಮಾಡಿತ್ತು. ಆಮೇಲೆ ನಿಲ್ಲಿಸ್ಬಿಟ್ರು ಮಧ್ಯದಲ್ಲಿ. ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು KMF ಜೊತೆ ಒಂದು ಮೀಟಿಂಗ್ ಮಾಡೋಣ, ಅಲ್ಲಿ ತೀರ್ಮಾನ ಮಾಡೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಬೆನ್ನಲ್ಲೇ ಇವತ್ತು ಜೈಲು ಅಧಿಕಾರಿಗಳ ಮಹತ್ವದ ಸಭೆ ನಡೆಯಿತು. ಬಾಡಿ ಕ್ಯಾಮೆರಾ ನೀಡುವ ಮೂಲಕ ಆ ಕ್ರಮಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಈಗಾಗಲೇ ಇರುವ ಭದ್ರತೆಯನ್ನು ಇನ್ನಷ್ಟು ಹೆಚ್ಚಿಸುವ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಗೊತ್ತಾಗಿದೆ. ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯ ಅಖಾಡ ಕಾವೇರ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದ್ರೆ, ಇತ್ತ ಕೇಸರಿ ಪಡೆ ಬಿಜೆಪಿ ಸಂಘಟನಾತ್ಮಕ ಸಭೆಯನ್ನ ನಡೆಸ್ತಾ ಇದೆ. ಟಿಕೆಟ್ಗೆ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆ ಬಸವರಾಜ ಬೊಮ್ಮಾಯಿ ನಿವಾಸದಲ್ಲಿ ಬಿಜೆಪಿ ಸಭೆಯನ್ನ ನಡೆಸಲಾಗಿದೆ. ಸಾಧ್ಯ ಇದೆಯೋ ಇಲ್ಲೋ 241 ಬೂತ್ನಲ್ಲಿ ಕನಿಷ್ಠ 200 ಬೂತ್ಗಳಲ್ಲಿ ಸೆಪ್ಟೆಂಬರ್ 15ನೇ ತಾರೀಕಿನಿಂದ ಮತ್ತು 9ರಿಂದ ಗಾಂಧಿ ಜಯಂತಿ ಮಾಗಡಿಯಲ್ಲಿನ ಸಿಎಂ ಕಾರ್ಯಕ್ರಮದಲ್ಲಿ ಮಹಿಳಾ ಅಧಿಕಾರಿಯೊಬ್ಬರು ಕುಚೇಷ್ಟೆ ಮಾಡಿದ್ದಾರೆ. ಸಿಎಂ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿ ವೇದಿಕೆಯಲ್ಲಿ ರಾಜಕಾರಣಿಗಳ ಜೊತೆಗೆ ಚೇರ್ ಹಾಕಿಸಿಕೊಂಡು ಅಲ್ಲೇ ಕುಳಿತು ದರ್ಪ ಮೆರೆದಿದ್ದಾರೆ. ಜಿಲ್ಲಾಧಿಕಾರಿ ಯಶವಂತ್ ವಿ ಗುರ್ಕರ್ ಸಿಇಒ ದಿಗ್ವಿಜಯ್ ಬೋರ್ಡ್ಗೆ ಸೂಚನೆ ನೀಡಿದರೂ ಕೂಡ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಸರೋಜಾ ದೇವಿ ಡೋಂಟ್ ಕೇರ್ ಅಂತ ದರ್ಪ ಮೆರೆದಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆ ನಡೆದಿತ್ತು. ರೈತರ ಸಾಲಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬ್ಯಾಂಕರ್ಸ್ಗಳಿಂದ ಮಾಹಿತಿಯನ್ನು ಕೇಳಿದರು. ಈ ವೇಳೆ ರೀಜನಲ್ ಮ್ಯಾನೇಜರ್ಗಳು ಗೈರಾಗಿರೋದು ಪತ್ತೆಯಾಗಿದೆ. ಅಧಿಕಾರಿಗಳು ಗೈರಾದ ಕಾರಣ ಪ್ರಹ್ಲಾದ್ ಜೋಶಿ ಸಿಡಿಮಿಡಿಗೊಂಡಿದ್ದಾರೆ. ಗಂಭೀರವಾದ ವಿಷಯ ಇದ್ರೂ ಕೂಡ ಸಭೆಗೆ ಯಾಕೆ ಬಂದಿಲ್ಲ ಅಂತ ಗರಂ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರದಲ್ಲಿ ಪೊಲೀಸರಿಂದ ರೂಟ್ ಮಾರ್ಚ್ ನಡೆದಿದೆ. ಗಣೇಶ ವಿಸರ್ಜನೆ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ರೂಟ್ ಮಾರ್ಚ್ ಮಾಡಲಾಯಿತು. ಮಾಲಾದೇವಿ ಮೈದಾನದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ಸಂಚರಿಸಿದರು. ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ 400 ಮಂದಿ ಪೊಲೀಸರು ರೂಟ್ ಮಾರ್ಚ್ನಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಇವತ್ತು ಕಲಬುರಗಿ ನಗರದಲ್ಲಿ ಬೃಹತ್ ಮೆರವಣಿಗೆ ನಡೆಯಿತು. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಸಮಾರಂಭ ನಡೆಯುವ ಸ್ಥಳದವರೆಗೆ ಸಾವಿರಾರು ಆಶಾ ಕಾರ್ಯಕರ್ತೆಯರು ಬೃಹತ್ ಜಾಥಾ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕವಲಗಿ ಗ್ರಾಮದಲ್ಲಿ ಜೋಡೆತ್ತಿನ ಬಂಡಿ ಬಾವಿಯಲ್ಲಿ ಪಲ್ಟಿಯಾಗಿ 2 ಎತ್ತುಗಳು ಸಾವನ್ನಪ್ಪಿದ್ದಾವೆ. ಕೃಷಿ ಕಾರ್ಯಕ್ಕೆ ಬೆನ್ನೆಲುಬಾಗಿದ್ದಂತಹ ಜೋಡೆತ್ತುಗಳನ್ನು ಕಳೆದುಕೊಂಡು ರೈತ ರಾಮಣ್ಣ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಘಟನಾ ಸ್ಥಳಕ್ಕೆ ಕೋಲಾರ ತಹಶೀಲ್ದಾರ್ ನಾಯಕಲಮಠ, ಪಶು ಇಲಾಖೆ, ಪೊಲೀಸ್ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಗ್ರಾಹಕರ ಸೇವಾ ಕೇಂದ್ರದ ಹೊರಗುತ್ತಿಗೆ ನೌಕರನಿಂದ ಜನರಿಗೆ ವಂಚನೆಯ ಆರೋಪ ಕೇಳಿಬಂದಿದೆ. ಈ ಘಟನೆ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದ SBI ಗ್ರಾಹಕ ಸೇವಾ ಕೇಂದ್ರದಲ್ಲಿ ನಡೆದಿದೆ. 14 ಗ್ರಾಹಕರ ಖಾತೆಯಿಂದ 4,11,000 ರೂಪಾಯಿ ವಿಡ್ರಾ ಮಾಡಿ ವಂಚಿಸಲಾಗಿದೆ. ಶಿವಾನಂದ ಸುತಾರ್ ವಿರುದ್ಧ ಈ ಆರೋಪ ವ್ಯಕ್ತವಾಗಿದೆ. ತೇರದಾಳ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಬೆಳಗಾವಿ ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಧಗಧಗನೆ ಹೊತ್ತಿ ಉರಿದಿದೆ. ಈ ಅವಘಡದಲ್ಲಿ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ 2 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಬೆಳಗಾವಿ ಉತ್ತರ ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಣೇಶ ಚತುರ್ಥಿ ಪ್ರಯುಕ್ತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಕ್ಕನೂರು ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಓಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ದಾವಣಗೆರೆ ಜಿಲ್ಲೆಗೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಆಗಮಿಸಿದ್ದ 70 ಜನ ಡ್ರೈವರ್ ಭಾಗವಹಿಸಿದ್ರು. ಇನ್ನು ಸ್ಪರ್ಧೆ ನೋಡೋದಕ್ಕೆ ಮಧ್ಯ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಿಂದ ಸಾವಿರಾರು ಜನ ಆಗಮಿಸಿದ್ರು. ನಾಗಮಂಗಲದಲ್ಲಿ ನಡೆದ ಘಟನೆಯನ್ನು ಖಂಡಿಸಿ ಗದಗ್ ನಗರದ ಹುಯಿಲಗೋಳ ನಾರಾಯಣರಾವ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಗದಗ್ ಜಿಲ್ಲಾ ಹಿಂದೂ ಪರ ಸಂಘಟನೆಯ ಮುಖಂಡರಿಂದ ಪ್ರತಿಭಟನೆ ನಡೆಯಿತು. ಗಣೇಶನ ವಿಸರ್ಜನೆ ವೇಳೆ ನಡೆದ ಘಟನೆ ಪೂರ್ವ ನಿಯೋಜಿತ ಘಟನೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ರು. ರಾಜ್ಯ ಸರ್ಕಾರ ಹಿಂದೂ ದಮನಕಾರಿ ನೀತಿ ಅನುಸರಿಸ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. ಸಮಗ್ರವಾದ ತನಿಖೆಗಾಗಿ NIA ಸಂಸ್ಥೆಗೆ ಒಳಪಡಿಸೋದಕ್ಕೆ ಒತ್ತಾಯಿಸಿದ್ರು. ರಾಜ್ಯದ ಶಾಂತಿ ಭದ್ರತೆ ಸಿಆರ್ಪಿಗಳಿಗೆ